ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಅವರ ಟೀಮ್ ಅನ್ನ ಸಾಕಷ್ಟು ವಿಚಾರಣೆಯನ್ನ ಮಾಡಲಾಗ್ತಾ ಇರುವುದು. ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಕುಟುಂಬದವರು ಕೂಡ ಮಾತನಾಡಿದ್ದಾರೆ. ಮಗನ ಸಾವಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ಕಾರದ ಮೇಲೆ ನಂಬಿಕೆ ಇದೆ, ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್18 ಕನ್ನಡ ಜೊತೆ ರೇಣುಕಾಸ್ವಾಮಿ ಹೆತ್ತವರು ಮಾತನಾಡಿದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇದೆ, ನಮಗೆ ನಂಬಿಕೆ ಇದೆ, ಇದರಲ್ಲಿ ನ್ಯಾಯ ಸಿಗುತ್ತೆ, ಸರ್ಕಾರ ನಿಮ್ಮ ಪರವಾಗಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊಸೆಗೆ ಕಾಯಂ ಕೆಲಸ ನೀಡುವಂತೆ ಮನವಿಯನ್ನ ಮಾಡಿದ್ದೇವೆ. ಮಠ ದೇವರು ಅಂತ ಸೇವೆ ಮಾಡಿದ್ರು ಮಗ ಉಳಿಲಿಲ್ಲ. ನಾವೇ ವಕೀಲರನ್ನ ನೇಮಿಸಿದ್ರೆ ಸರ್ಕಾರವೇ ಖರ್ಚು ಭರಿಸುವಂತೆಯೂ ಕೂಡ ಮನವಿಯನ್ನ ಮಾಡಿದ್ದೇವೆ. ಎಲ್ಲವನ್ನೂ ಸಿಎಂ ಬಳಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಇವರೇ ನಾವೇ ವಕೀಲರನ್ನ ನೇಮಿಸ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ, ಆದರೆ ತನಿಖೆ ಸರಿಯಾಗಿ ನಡೀತಾ ಇದೆ, ಸೊ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂಥದ್ದು ರೇಣುಕಾಸ್ವಾಮಿಯ ತಂದೆ ಶಿವನಗೌಡರು. ಹಾಗೆ ಅವರ ಕುಟುಂಬದವರು ಕೂಡ ಮಾತನಾಡಿದ್ದಾರೆ. ಅವರ ಕುಟುಂಬಕ್ಕೆ ಅಂದರೆ ಈಗ ಅವ್ರ ಸೊಸೆ ಇದ್ದಾರಲ್ಲ, ಅವ್ರಿಗೊಂದು ಕಾಯಂ ಸರ್ಕಾರಿ ಕೆಲಸವನ್ನ ಕೊಡಬೇಕು ಅಂತಲೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ನೋಡಬೇಕು ಸರ್ಕಾರ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ. ನಾವು ಅವತ್ತು ನಡೀತಲ್ಲ ದಿನ, ಅಂದರೆ ರೇಣುಕಾಸ್ವಾಮಿ ಕೊಲೆ ಆದಂಥ ಸಂದರ್ಭದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಆತನ ಶವ ಸಿಕ್ಕ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಜನ ಗಣ್ಯರು ಅವ್ರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಚಿತ್ರರಂಗದ ಗಣ್ಯರುಗಳಾಗಿರ್ಬೋದು ಮತ್ತು ಒಂದು ಕಡೆ ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಹೋಗಿದ್ರು, ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಹೆತ್ತವರು ಎಲ್ಲರ ಹತ್ರನೂ ಕೂಡ ಕೇಳ್ತಾ ಇರುವಂಥದ್ದೊಂದೇ, ನ್ಯಾಯ ಸಿಗಬೇಕು, ರೇಣುಕಾಸ್ವಾಮಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಯಾಕೆಂದರೆ ಅದರಲ್ಲೂ ಶಿವನಗೌಡರು ಇದ್ದಾರಲ್ಲ, ರೇಣುಕಾಸ್ವಾಮಿಯ ತಂದೆ, ಅವರು ದೈವ ಭಕ್ತರು. ಹಾಗೆ ಮಠ ಮಂದಿರಗಳಿಗೆ ಯಾವಾಗಲೂ ಕೂಡ ತಿರುಗ್ತಾ ಇರ್ತಾರೆ. ಇನ್ನೂ ಒಂದು ಕಡೆ ಸ್ವಾಮೀಜಿಗಳು ಇವ್ರ ನಿವಾಸದಲ್ಲಿ ಬಂದು ಉಳ್ಕೊಳ್ಳುವಂಥ ಕೆಲಸ ಆಗ್ತಾ ಇತ್ತು, ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥವ್ರು. ನಮ್ಮ ಪುತ್ರನಿಗೆ ಈ ರೀತಿಯಾಗಿ ಆಗ್ಬಿಡ್ತಲ್ಲ ಅನ್ನುವಂಥ ನೋವು ಅವರಿಗೆ ಕಾಡ್ತಾ ಇದೆ. ನಾವೇನು ಪಾಪ ಮಾಡಿದ್ವಿ, ಈ ರೀತಿಯಾಗಿ ಆಯ್ತಲ್ಲ, ನಮ್ಮ ಮಗ ಸಾವನ್ನಪ್ಪುವಂತಾಯಿತು, ಅದು ಬರ್ಬರವಾಗಿ ಸಾವನ್ನಪ್ಪುವಂತಾಯಿತು ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ರೇಣುಕಾಸ್ವಾಮಿ ಕುಟುಂಬದವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಕೇಳೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಘಟಾನುಘಟಿ ನಾಯಕರು, ಅದರಲ್ಲೂ ಬಿಜೆಪಿ ವಿಜಯೇಂದ್ರ, ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಇವತ್ತು ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಅವರಿಗೆ ಸಾಂತ್ವನ ಹೇಳೋದನ್ನ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತಾಡಲಿಕ್ಕೆ ಅವ್ರ ತಂದೆಯವರು ಇದ್ದಾರೆ. ಏನೇನು ಹೇಳಿದ್ರು, ಏನ್ ಚರ್ಚೆ ಆಯ್ತು ಸರ್, ಏನ್ ಹೇಳಿದ್ರು ಸರ್? ಎಲ್ಲ ಧೈರ್ಯವಾಗಿರಿ, ಸರ್ಕಾರ ನಿಮ್ಮ ಪರವಾಗಿದೆ, ನಿಮ್ಮ ಈಗ ಯಾವ ಅಪರಾಧಿನೂ ನಾವು ಬಿಡೋದಿಲ್ಲ, ನಮ್ಮ ಸರ್ಕಾರದಿಂದ ಪೊಲೀಸರು ಸರಿಯಾದ ಕ್ರಮದಲ್ಲಿ ಇದ್ದಾರೆ, ತಪ್ಪು ಮಾಡಿ ಹಾಗೇ ಆಗುತ್ತೆ, ನಾವು ಅದರಲ್ಲಿ ಯಾವುದೂ ಅಡ್ಡ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಅದನ್ನೆಲ್ಲ ಪರಿಶೀಲಿಸಲಾಗಿ ನಡೀತಾ ಇದೆ. ಅವ್ರೇನು ಪೊಲೀಸ್ನವರು ಮಾಡಿದ್ದಾರೆ, ನಿಷ್ಪಕ್ಷವಾಗಿ ಮಾಡಿದ್ದಾರೆ. ನಮಗಂತೂ ಆ ಬಗ್ಗೆ ನಂಬಿಕೆ ಇದೆ, ಸರ್ಕಾರದ ಬಗ್ಗೆ ನಂಬಿಕೆ ಇದೆ, ಮಾಡ್ತಾನೂ ಇದ್ದಾರೆ, ಮುಂದೆನೂ ಮಾಡ್ತಾರಂತ ನಂಬಿಕೆ ಇದೆ ನಮಗೆ. ಜಿ ಪರಮೇಶ್ವರ್ ಅವರಿಗೆ ನೀವು ಏನಂತ ಮನವಿ ಮಾಡಿದ್ರೆ, ಅವ್ರು ಏನು ಅಶ್ಯೂರೆನ್ಸ್ ಕೊಡ್ತಾರೆ? ನಾವು ಮನವಿ ಮಾಡಿದಷ್ಟೇ, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಮೊದಲು ತಪ್ಪಿತಸ್ಥರನ್ನ ಕಂಡುಹಿಡಿದು ಅವ್ರಿಗೆ ಶಿಕ್ಷೆ ಆದರೆ ನನ್ನ ಮಗನಿಗೆ ಒಂದು ಆತ್ಮಶಾಂತಿ ಸಿಗುತ್ತೆ ಅಂತ. ಅದರ ಜೊತೆಗೆ ನಮ್ಮ ಸೊಸೆ ಬಹಳ ಸಣ್ಣವಳು, ಅವಳು 25 ವರ್ಷ, ಅವಳಿಗೆ ಜೀವನ ಪರ್ಯಂತ ಅವಳು ಒದ್ದಾಡಿ, ನಾವು 76 ವರ್ಷ, ನಾವು ಯಾವಾಗ ಏನು ಹಾಕ್ಬೇಕು ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಕಾಯಂ ಆದ ಅವಳಿಗೆ ಉದ್ಯೋಗ ಕಲ್ಪಿಸ್ಕೊಡ್ರಿ, ಅವಳ ಜೀವನಕ್ಕೆ ಅವರು ಒಂದು ಆಧಾರ ಮಾಡಿಕೊಡ್ರಿ ಅಂದವೆ. ಆಯಿತು, ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ, ಸರ್ಕಾರ ನಿಮ್ಮ ಪರ ಆಗಿದೆ, ನೀವೇನು ಅಧೈರ್ಯ ಪಡ್ಕೋಬೇಡಿ, ಧೈರ್ಯದಿಂದ ಇರ್ರಿ ಅಂತಂದು ಹೇಳಿ ಸಾಂತ್ವನ ಹೇಳಿದ್ದಾರೆ. ಎಲ್ಲ ಮಾಡಿಕೊಡ್ತಾರ ಅನ್ನೋ ನಂಬಿಕೆನೂ ನಮಗಿದೆ. ಒಂದು ವೇಳೆ ಸರ್ಕಾರಕ್ಕೆ ಖಾಸಗಿ ವಕೀಲರನ್ನ ನೇಮಕ ಮಾಡ್ರಿ ಅಂತ ನೀವು ಮನವಿ ಮಾಡಿ, ಅವ್ರ ನೇಮಕ ಆದ್ರೆ ಅದರ ಖರ್ಚನ್ನ ಸರ್ಕಾರವೇ ಭರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಮನವಿ ಮಾಡ್ತೀರಾ? ಹೌದು, ಅದನ್ನು ಮಾಡಿದೀವಿ. ಅದನ್ನು ನಾವು ಸರ್ಕಾರದಿಂದ ನಮಗೆ ನಾವು ನೇಮಕ ಮಾಡಕ್ಕೆ ಇದನ್ನು ಮಾಡಿ, ವಕೀಲರು ನೇಮಕ ಮಾಡಕ್ಕೆ ಪರ್ಮಿಷನ್ ಕೊಡಿ ಮತ್ತು ಅದರ ಖರ್ಚು ವೆಚ್ಚನ ಸರ್ಕಾರನೇ ಭರಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಮನವಿ ಮಾಡಿದ್ವಿ. ಅದಕ್ಕೆ ಯಾವ ರೀತಿಯ ಸ್ಪಂದನೆ ಇತ್ತು ಅವ್ರದ್ದು? ವಿಚಾರ ಮಾಡ್ತೀವಿ ಅಂತಾರೆ ಅವರು, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡ್ತಾರೆ. ತಮ್ಮೆಲ್ಲರ ಸಹಕಾರಕ್ಕೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತೀನಿ.
ಈ ಸಂದರ್ಭದಲ್ಲಿ ಏನು ಮಠಾಧೀಶರು ನಿಮ್ಮ ಕುಟುಂಬದ ಜೊತೆ ಇಟ್ಕೊಂಡಿರ್ತಕ್ಕಂಥ ಒಡನಾಟ ಏನಿದೆ ಅದನ್ನ ಕೆಲವರು ರಾಜಕಾರಣಿಗಳು ಅಂದ್ರೆ ವಿಜಯೇಂದ್ರ ಅವರು ಬಂದಾಗಲೂ ಕೂಡ ಕೆಲವರು ಹೇಳಿದ್ರು, ಸುಧಾಕರ್ ಬಂದಾಗ ಹೇಳಿದ್ರು, ಜಿ ಪರಮೇಶ್ವರ್ ಬಂದಾಗ ಕೂಡ ಹೇಳಿದ್ರು. ಅದಕ್ಕೆ ನೀವು ಒಂದು ದುಃಖವನ್ನ ವ್ಯಕ್ತಪಡಿಸಿದ್ರಿ. ಯಾಕೆ ಆ ರೀತಿ ಆಗಿ? ಅಲ್ಲ ಮತ್ತೆ ಏನಿಲ್ಲ, ಮತ್ತೆ ನಾವು ದೇವ್ರ ಪೂಜೆ ಮಠ ಮಾನ್ಯ ಗುರುಗಳಂತ ಸೇವೆ ಮಾಡ್ತಾನೆ ಇದೀವಿ. ಆದ್ರೆ ಈ ಮಗನ ಈ ಕೃತ್ಯ ಈ ಏನೋ ಆಕ್ಸಿಡೆಂಟ್ ಆಯ್ತು ಅಥವಾ ಈ ಕುತ್ತಿಗೆ ಏನಾದ್ರು ಆಯ್ತು, ಚಿತ್ರಹಿಂಸೆ ಪಡ್ಕಂತ ಮಗನ ಸಾವು ಐತಲ್ಲ, ಅದು ದೇವ್ರಿಗೆ ಕರುಣೆ ಬರ್ಲಿಲ್ವಾ? ಅವ್ರಿಗೆ ಸದ್ಬುದ್ಧಿ ಕೊಡ್ಲಿಲ್ವಾ? ಅವ್ರಿಗೆ ಎಳ್ಕಾಳಟ್ಟವ್ರಿಗೆ ಮನಸ್ಸು ಬದಲಾವಣೆ ಮಾಡಬಹುದಾಗಿತ್ತೇನೆ. ಗುರುಗಳು ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಅನಿಸಿದ್ರಿಂದ ನಾನು ಹಾಗೆ ಹೇಳಿದ್ದೀನಿ. ಅಂದ್ರೆ ಈ ಪ್ರಕರಣದಲ್ಲಿ ಏನು ಆರೋಪಿಗಳು ನಿಮ್ಮ ಮಗನನ್ನ ಸಾಯಿಸುವಂತ ರೀತಿ ಇದೆಯಲ್ಲ, ನಿಮಗೆ ಸಹಿಸಲಾಗದ ದುಃಖವನ್ನ ಕೊಟ್ಟಿದೆ. ಅವನ ಮೂಳೆಗಳೆಲ್ಲ ಮುರಿದು ಹೋಗೋ ರೀತಿಯಲ್ಲಿ ಹತ್ಯೆ ಮಾಡಿದಾರೆ ಅನ್ನೋಂತ ನೋವನ್ನ ಅವ್ರ ಹತ್ರ ಹೇಳ್ತಾ ಇದ್ರು. ಹೌದು, ಅದು ಆ ಮುಖ ನೋಡಿ ನಮಗೆ ಹಂಗನಿಸ್ತಲ್ವಾ, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಅದನ್ನ ನಮಗೆ ತಡ್ಕೊಳಕ್, ನಾವು ಸಾಯೋ ತನಕ ನಮಗೆ ನೆನಪಲ್ಲಿ ಇರುತ್ತದು. ಅವ್ನು ಯಾವ ರೀತಿ ಇದಾದ ಅನ್ನೋದು ನಮಗೆ ನೆನಪಲ್ಲಿ ಇದಾಗುತ್ತೆ. ಇದು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರ ಮಾತು. ವಿನಾಯಕ ತೊಡನಾಳ್, ನ್ಯೂಸ್ 18 ಚಿತ್ರದುರ್ಗ. ದರ್ಶನ್ಗೆ ಮಾಜಿ ಗೆಳೆಯ ಉಮಾಪತಿ ಕೌಂಟರ್ ಕೊಟ್ಟಿದ್ದಾರೆ. ಹೊಲಸಿನ ಬಗ್ಗೆ ಮಾತನಾಡಿದ್ರೆ ನಮ್ಮ ಬಾಯಿ ಕೆಡುತ್ತೆ, ಅವರವರ ತಪ್ಪಿಗೆ ಅವರವರೇ ಕರ್ಮವನ್ನ ಅನುಭವಿಸಬೇಕು ಅಂತ ಹೇಳಿದ್ದಾರೆ. ದುಷ್ಟರನ್ನ ಕಂಡು ದೂರ ಇದ್ದರಷ್ಟೇ ಒಳ್ಳೆಯದು, ಎಲ್ಲ ನಾನೇ, ಎಲ್ಲ ನಂದೇ ಅಂತಾರೆ. ನ್ಯೂಸ್ 18ಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರ ಹೇಳಿಕೆ ಇದು. ಕುಡಿತದ ಚಟ ಈಗ ಚಟ್ಟ ಏರುವಂತೆ ಮಾಡ್ತಾರೆ. ಸ್ವಾಮಿಯನ್ನ ಹೀನಾಯವಾಗಿ ಸಾಯಿಸಿದ್ದಾರೆ. ನ್ಯೂಸ್ 18ಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರು ಮಾತನಾಡಿ, ಕುಡಿತದ ಚಟ ಈಗ ಚಟ್ಟ ಏರುವಂತೆ ಮಾಡ್ತಾ ಇದೆ. ದುಶ್ಚಟಗಳಿಂದಲೇ ಈ ರೀತಿಯಾದಂಥ ಒಂದು ಘಟನೆ ಸಂಭವಿಸಲಿಕ್ಕೆ ಕಾರಣ ಆಗಿದೆ. ಆ ವ್ಯಕ್ತಿ ಕುಡಿದಂಥ ಸಂದರ್ಭದಲ್ಲಿ ಮನುಷ್ಯನಾಗಿರೋದಿಲ್ಲ. ಕುಡಿದಿಲ್ಲ ಅಂದರೆ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್ ಕೂಡ ಆಗಿದ್ದಂಥವರು. ಆದರೆ ಅವರ ಜೊತೆಲಿದ್ದಂಥವರ ಒಂದು ಮಾತನ್ನ ಕೇಳಿ ಕೇಳಿ ಈ ಹಂತಕ್ಕೆ ಬಂದು ತಲುಪಿದ್ದಾರೆ ಅಂತ ಉಮಾಪತಿ ಶ್ರೀನಿವಾಸ್ ಅವರು ಬೇಸರ ಮತ್ತೆ ಅಸಮಾಧಾನ ಎರಡನ್ನೂ ಕೂಡ ವ್ಯಕ್ತಪಡಿಸಿದ್ರು. ನ್ಯೂಸ್ 18 ಜೊತೆ ಮಾತನಾಡ್ತಾರೆ. ಸರ್, ಬಹಳ ಬೇಜಾರಾಗ್ತದೆ ಸರ್. ಯಾಕಂದ್ರೆ ಈ ವ್ಯಕ್ತಿಗೆ ಸಿಕ್ಕಿದ್ದಂತ ಒಂದು ಜನ ಬೆಂಬಲ ಇರ್ಬೋದು, ಜನಾಶೀರ್ವಾದ ಇರ್ಬೋದು, ಸರಸ್ವತಿ ಒಲ್ದಿದ ರೀತಿ ಬಹಳ ನನಗೆ ನಿಜವಾಗ್ಲೂ ಗೌರವಯುತವಾಗಿ ಅವರು ನಡ್ಕೋಬೇಕಾಗಿತ್ತು. ಬಟ್ ಏನೋ ಹೇಳ್ತಾರಲ್ಲ, ತಿನ್ನೋ ನನ್ನ ಕಾಲಲ್ಲಿ ಒತ್ಕೊಳ್ಳೋದು ಅಂತ ಕೆಲಸ ಮಾಡ್ಕೊಂಡ್ರು ಅಷ್ಟೇ ಸರ್. ಸರ್, ನನಗಿದ್ದೇನು ಅಂದ್ರೆ ಆತನ ಕೋಪ 100% ಮಾಡಿಸಿರುತ್ತೆ. ಬಟ್ ಈತನ ಪಾತ್ರ ಇದೆಯೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ಈತನ ಕೋಪ ಆ ಲೆವೆಲ್ಗೆ ಇತ್ತಲ್ಲ ಸರ್, ನೀವು ನೋಡಿದ್ರಿ, ನಾನು ನೋಡಿದ್ದೆ. ಸ್ವಲ್ಪ ಮೂಡ್ ಬದಲಾಗ್ತದೆ ಅಂತ ಇದ್ದಂಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇತ್ತು. ಆಮೇಲೆ ಅದ್ರ ನಂತರ ಇವರೆಲ್ಲ ಸ್ವಲ್ಪ ಮದ್ಯಪಾನ ಮಾಡಿದಾಗ ಯಾರನ್ನ ಬಂದು ಕಿವಿಯಲ್ಲಿ ಏನಾದರೂ ಹೇಳ್ಬಿಟ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳೋರು ಸರ್. ಬಟ್ ನನ್ನ ಪ್ರಕಾರ ಮನುಷ್ಯನ ಬಗ್ಗೆ ನನ್ನ ಗೌರವ ಅಂತೂ ಇಟ್ಕೊಂಡಿದ್ದೆ ಸರ್. ಹೌದೌದು, ಇತ್ತಾಳೆ ಕಿವಿ ಅಷ್ಟಿಷ್ಟು ಇತ್ತಾಳೆ ಅಲ್ಲ ಸರ್, ಟನ್ಗಟ್ಲೆ ಇತ್ತಾಳೆ ಕಿವಿ ಆ ಮಟ್ಟಕ್ಕೆ. ಈತನ ದುಶ್ಚಟ ಈತನ ಈ ಸ್ಥಾನಕ್ಕೆ ಕರ್ಕೊಂಡು ಬಂತು. ಬಟ್ ಈತನ ಗುಣ ಅದಲ್ಲ ಸರ್. ಈತನ ಗುಣ ಹೆಂಗೆ ಅಂದ್ರೆ ಸ್ವಲ್ಪ ಸೋಲೋದು, ಪ್ರೀತಿ ವಿಶ್ವಾಸಕ್ಕೆ ಮಣಿಯೋದು, ಏನೋ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಜೊತೆಲಿ ನಿಲ್ಲೋದು, ಆ ಥರದೊಂದು ಗುಣ. ಬಟ್ ಕ್ರಮೇಣ ಯಾಕೆ ಈ ರೀತಿ ಬದಲಾದ್ರು ಅನ್ನೋದ್ರ ಬಗ್ಗೆ ನನಗೆ ಇವತ್ತಿಗೂ ಒಂದು ಪ್ರಶ್ನೆ. ಬಟ್ ನನಗೆ ಅವತ್ತು ಒಂದು ಕನ್ಫರ್ಮೇಶನ್ ಇತ್ತು ಸರ್. ಏನು ಅಂದ್ರೆ ಈತನ ಕೋಪದಿಂದ, ಈತನ ದುಡುಕು ಸ್ವಭಾವದಿಂದ ಏನೋ ಒಂದು ತೊಂದರೆ ಮಾಡ್ಕೋತಾರೆ ಅನ್ನೋದೊಂದಿತ್ತು. ಬಟ್ ಈ ರೀತಿ ಇನ್ನೊಬ್ಬರಿಗೆ ಮಾರ್ಕ್ ಆಗ್ತಾರೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಸರ್. ಸರ್, ಅಂದ್ರೆ ಸುತ್ತಮುತ್ತಲಿನ ಏನವ್ರದ್ದು ಎಡಬಲ ಏನಿರ್ತಾ ಇತ್ತು, ತಾಳ ತಂಬೂರಿಗಳು, ಆ ತಾಳ ತಂಬೂರಿಗಳು ಹೆಂಗಾಗ್ತಾ ಇತ್ತು ಅದ್ರ ತಕ್ಕನಂಗೆ ಇವರು ಕುಣಿತಾ ಇದ್ರು. ಎಲ್ಲ ನಾನು ಹೇಳಿದ್ನಲ್ಲ ಸರ್, ಬಕೆಟ್ಗಳು, ಸಿಂಟೆಕ್ಸ್ ಟ್ಯಾಂಕ್ಗಳು, ಸ್ವಿಮ್ಮಿಂಗ್ ಪೂಲ್ಗಳೇ ಇರ್ತಾ ಇದ್ದಿದ್ದು ಜೊತೆಲಿ. ಯಾರು ಏನು ಬುದ್ಧಿವಾದ ಹೇಳುವಂಥವ್ರು ಇರಲಿಲ್ಲ. ಆಮೇಲೆ ಇವರು ಕೇಳುವಂತ ಇದರಲ್ಲೂ ಇರಲಿಲ್ಲ. ಆಮೇಲೆ ಏನಾಗ್ತಾ ಇತ್ತು ಅಂದ್ರೆ ಅವ್ರ ಹತ್ರ ಅವ್ರ ಸ್ವಭಾವನ ನೋಡ್ತಾ ಇದೆ. ಏನಾದರೂ ನೇರವಾಗಿ ಹೇಳ್ಬಿಟ್ರೆ ಅವರು ಅದನ್ನ ಸಹಿಸ್ಕೋತಾರಲ್ಲ. ಕೆಲವೊಬ್ಬರಿಗೆ ಮಾತ್ರ ಅವಕಾಶ ಇತ್ತು. ಅದರಲ್ಲಿ ಏನೋ ನಮ್ಮ ಪುಣ್ಯ ನಮಗೂ ಅವಕಾಶ ಕೊಟ್ಟಿದ್ರು. ಬಟ್ ಬೇರೆಯವ್ರು ಏನಾದರೂ ಮಾತಾಡಿದ್ರೆ ನೆಕ್ಸ್ಟ್ ಮೀಟಿಂಗು, ನೆಕ್ಸ್ಟ್ ಟ್ರಿಪ್ಗೆ ಅವ್ರು ಕಟ್ಟು, ಈ ರೀತಿ ಇತ್ತು. ಬಟ್ ಒಂದಂತೂ ಸತ್ಯ ಸರ್, ಯಾವುದೇ ಅಪರಾಧಿಗಳಿಗೆ ಪದೇ ಪದೇ ಅವಕಾಶ ಸಿಕ್ಕಿ ಕ್ಷಮಾಪಣೆ ಸಿಕ್ಕಿದ್ರೆ ಅವ್ರು ಇನ್ನೂ ದೊಡ್ಡ ಇದು ಮಾಡ್ತಾರೆ, ಕೃತ್ಯಗಳನ್ನ ಮಾಡ್ತಾರೆ ಸರ್. ಆ ರೇಣುಕಾಸ್ವಾಮಿ ತಂದೆ ತಾಯಿ ಶಾಪ ಇರ್ಬೋದು, ಮತ್ತೆ ಅನುಕುಮಾರ್ ತಂದೆ ಶಾಪ, ಅವ್ರ ಕುಟುಂಬದ ಶಾಪ, ಅದರಿಂದ ಇವರು ಯಾರು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಏನೇ ಎಷ್ಟು ದಿನ ಸರ್ ದುಡ್ಡಿದ್ದು ಬಿಡುತ್ತೆ, ಮರಕ್ಕಿಂತ ಮರ ದೊಡ್ಡದು ಸರ್. ನಾನೇ ದೊಡ್ಡವನು ಅನ್ಕೊಂಡ್ರೆ ನನಗಿಂತ ದೊಡ್ಡವರೆಲ್ಲ ಬೇಕಾದಷ್ಟು ಜನ ಇದಾರಲ್ಲ ಸರ್. ನಾವೆಲ್ಲ ಹುಲ್ಕಡ್ಡಿಗಳು ಅಷ್ಟೇ ಸರ್ ಈ ಜಗತ್ತಿನಲ್ಲಿ.
ಸರ್ ನಾನು ನೋಡ್ತಾ ಇದ್ನಲ್ಲ, ಗ್ಲಾಸ್ ಖಾಲಿ ಆಗ್ತದೆ ಹೆಂಗೆ ಹಾಕೋರು ಅಂದ್ರೆ ಏನೋ ಯಾರೋ ಫ್ರೀ ಕೊಟ್ಟು ಕಳಿಸ್ದಂಗೆ, ಟಾರ್ಗೆಟ್ ಕೊಟ್ಬಿಡಂಗೆ, ನೀನು ಎಷ್ಟು ಕುಡಿಸಿದ್ರೆ ನಿನ್ಗೆ ಎಷ್ಟು ಕೋಟಿ ಕೊಡ್ತೀನಿ ಅಂತ. ಅಂದ್ರೆ ಯಾರೋ ಇವ್ರಿಗೆ ಸುಪಾರಿ ಕೊಟ್ಟಂಗೆ ನೀನು ಕುಡಿಸೋ ಒಂದು ಗತಿ ಕಾಣಿಸ್ಬಿಡಿ ಇವ್ರನ್ನ ಅಂತ ಅಷ್ಟೇ. ಅದೇನೋ ಹೇಳ್ತಾರಲ್ಲ ಸರ್, ಅವ್ರ ಲಾಭಕ್ಕೋಸ್ಕರ ಈ ವ್ಯಕ್ತಿನ ಹಾಳು ಮಾಡಿದ್ರು, ದುಶ್ಚಟನ ಯಥೇಚ್ಛವಾಗಿ ಕಲಿಸಿದ್ರು ಅಷ್ಟೇ. ಏನ್ ಮಾಡಕ್ಕಾಗಲ್ಲ ಸರ್, ಅದೇನೋ ಹೇಳ್ತಾರಲ್ಲ, ಕೇಡ್ಗಾದಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತ, ಹಂಗೆ ಸರ್ ಇದು. ಬಟ್ ಯಾರ ಮಾತು ಕೇಳ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ ಸರ್. ನನಗೆ ಯಾವಾಗ ಕೇವಲವಾಗಿ ನನಗೆ ಫೆಬ್ರವರಿ ತಿಂಗಳಲ್ಲಿ ಮಾತಾಡೋರು ಅವತ್ತೇ ನಾನು ಆ ವ್ಯಕ್ತಿನ ಮರ್ತುಬಿಟ್ಟೆ ಸರ್. ಒಂದೇನು ಅಂದ್ರೆ ನಾನೇನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಪ್ಪ. ಯಾವ ಶಿಕ್ಷೆ ಅಂದ್ರೆ ಇನ್ನು ಮುಂದಕ್ಕೆ ಇನ್ನೊಬ್ಬರು ಮಾದರಿ ಆಗ್ಬೇಕು, ಆ ಮಟ್ಟಕ್ಕೆ ಶಿಕ್ಷೆ ಆಗಲಿ ಅಂತ ನಾನು ಯಾವತ್ತು ಕೇಳ್ಕೊಂಡಿದ್ದೀನಿ ಹೊರತು ಖುಷಿಯಾಗಿದೆ ಸರ್. ನನಗೆ ಆ ಥರ ಚೀಪ್ ಬುದ್ಧಿ ಇಲ್ಲ ಸರ್. ಯಾಕಂದ್ರೆ ಅವ್ರ ಮನೇಲಿ ನಾನು ಅನ್ನ ತಿಂದಿದ್ದೀನಿ, ನನ್ನ ಮನೇಲಿ ಅವರು ಅನ್ನ ತಿಂದಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಅನ್ಕೊಂಡಿದ್ದೀನಿ ಹೊರತು ಖುಷಿ ಪಟ್ಟಿದ್ದಂತೂ ಸತ್ಯ ಇಲ್ಲ ಸರ್. ಯಾಕಂದ್ರೆ ಇವತ್ತು ಅವ್ರಿಗಾಗಿರ್ಬೋದು, ನಾಳೆ ಇನ್ನೊಬ್ರಿಗೆ ಆಗೇ ಆಗ್ತದೆ ಸರ್. ಕರ್ಮ ಅನ್ನೋದು ಹಂಗೆ ಸರ್, ಸುತ್ತಾ ಇರುತ್ತೆ. ಯಾರ್ಯಾರ ಗ್ರಾಚಾರ, ಯಾರ್ಯಾರ ಪಾಪದ್ದು ಕೂಡ ತುಂಬುತ್ತೆ, ಅವ್ರನ್ನ ಹಿಡ್ಕೊಳ್ಳುತ್ತೆ ಸರ್. ನಾವು ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನಾವು ನಗೋದು, ಖುಷಿ ಪಡೋದು ನಾನು ಯಾವತ್ತು ಆ ಥರ ನಮ್ಮ ಮನೇಲಿ ಕಲಿಸಿಲ್ಲ ಸರ್. ಆ ಥರ ನಾನು ಮಾಡೋದು ಇಲ್ಲ ಸರ್. ನಮಗೆ ಆ ವಿವೇಚನೆ ಇರಬೇಕು ಸರ್, ಯಾರನ್ನ ಹಂತಕ್ಕವರೆಗೂ ನಾವು ಕೇಳಬೇಕು ಕೇಳಬಾರ್ದು ಅನ್ನೋದ್ರ ಬಗ್ಗೆ. ಬಟ್ ಅವ್ರನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ರೆ ಇವಾಗ ಜೈಲ್ಗೆ ಹೋಗೋದು ಆಯ್ತು ಸರ್, ಅವ್ರು ಹೋಗ್ಬಿಟ್ಟು ಬರ್ತಾರೆ, ಅವ್ರಿಗೇನು ಅವ್ರ ಕುಟುಂಬದವ್ರು ಬೇಜಾರು ಮಾಡ್ಕೊಂಡಿರ್ಬೋದು, ಅವ್ರಿಗೇನು ಅನ್ಸಲ್ಲ. ಬಟ್ ಈ ವ್ಯಕ್ತಿ ಜೀವನ ಆಳ ಸರ್. ಈತನ್ನ ನಂಬ್ಕೊಂಡಿರೋರೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ. ಒಂದು ಸಿನಿಮಾ ಅರ್ಧಂಬರ್ಧ ಆಯ್ತು, ಆ ನಿರ್ಮಾಪಕರ ಕಥೆ ಏನು ಸರ್, ಅಡ್ವಾನ್ಸ್ ಕೊಟ್ಟಿರೋ ನಿರ್ಮಾಪಕರುಗಳ ಕಥೆ ಏನು, ಅದು ಬಿಟ್ಟು ಕೂಡ ಆಯ್ತು, ದುಡ್ಡು ನಾವು ಸಂಪಾದನೆ ಮಾಡ್ತೀವಿ ಸರ್. ಹೋಗಿರೋ ಜೀವಗಳನ್ನ ತರೋಕೆ ಸಾಧ್ಯ ಇದೆಯಾ ಸರ್? ಒಂದು ರೇಣುಕಾಸ್ವಾಮಿ ಇರ್ಬೋದು, ಇನ್ನೊಂದು ಅನು ಕುಮಾರ್ ಅವರ ತಂದೆ ಇರ್ಬೋದು, ನಿಜವಾಗ್ಲೂ ಅಮಾಯಕ ಜೀವ ಬಲಿಯಾದವಲ್ಲ. ನಾನು ಹೇಳೋದು, ಆ ಜೀವನ ತಂದ್ಕೊಡಂಗಿದ್ರೆ ಹೇಳಿ, ನಮ್ಮ ಆಸ್ತಿ ಗೀಸ್ತಿ ಎಲ್ಲ ಬರೆದು ಕೊಟ್ಬಿಡೋಣ ಸರ್. ಯಾವುದೋ ಬೇಕಾದಷ್ಟು ಏನೋ ಈ ನನಗೆ ಯಾರೋ ನೆನ್ನೆ ಹೇಳಿದ್ದೆ, ಯಾವುದೋ ಒಂದು ವಿಡಿಯೋ ಕಳಿಸಿದ್ರು ನನಗೆ, ಆತನಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ವಿಚ್ಛೇದಿತ ಮಹಿಳೆ ಜೊತೆಲಿ ಏನೋ ಒಂದು ಬೇರೆ ಸಂಸಾರ ನಡೆಸ್ಕೊಂಡು ಏನೋ 4-5 ಅವ್ರ ಕುಟುಂಬಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾನೆ. ಹಂಗೆ ನಾನಂದ್ರೆ ಬಿಡ ಹಾಕಪ್ಪ, ಏನ್ ಮಾಡಕ್ಕಲ್ಲ, ಅವ್ರವ್ರ ಕರ್ಮ ಅವ್ರವ್ರೆ ಅನುಭವಿಸ್ತಾರೆ ಅಂತ ಹೇಳಿ ನಾನು ಸುಮ್ಮನೆ ಆದೆ ಸರ್. ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕಾಕಿ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಮೈಸೂರು, ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ಸ್ಥಳ ಮಹಾಜರನ್ನ ಮಾಡಲಾಗ್ತಾ ಇದೆ. ಕಳೆದ 3 ದಿನದಿಂದಲೂ ಕೂಡ ಸ್ಥಳ ಮಹಾಜರು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಪಿನ್ ಟು ಪಿನ್ ಈ ಒಂದು ಪ್ರಕರಣದಲ್ಲಿ ನೀವು ಗಮನಿಸಬಹುದು. ಆರ್ ನಗರದ ದರ್ಶನ್ ಮನೆಗೆ ಆರೋಪಿಗಳನ್ನ ಕರೆತಂದು ಶೋಧವನ್ನ ಮಾಡಲಾಗ್ತದೆ. ನಂದೀಶ್, ಪವನ್, ಧನ್ರಾಜ್ ಕರೆತಂದು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಧನ್ರಾಜ್, ಪವನ್ ಬಳಸ್ತಾ ಇದ್ದಂತೆ 2 ಬೈಕ್ಗಳನ್ನ ಕೂಡ ಜಪ್ತಿ ಮಾಡಲಾಗಿದೆ. ಘಟನೆ ದಿನ ದರ್ಶನ್ ಜೊತೆ ಚರ್ಚೆಯನ್ನ ಮಾಡಿದ್ರು ಮೂವರು. ಮೈಸೂರಿನಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ನಲ್ಲೂ ಕೂಡ ಮತ್ತೊಂದು ಕಡೆ ಮಹಾಜರನ್ನ ಮಾಡಲಾಗ್ತಾ ಇದೆ. ದರ್ಶನ್ ಆಪ್ತ ನಾಗರಾಜ್ ಡ್ರೈವರ್ ಕರೆದೊಯ್ದು ಮಹಾಜರನ್ನ ಮಾಡಲಾಗ್ತದೆ. ದರ್ಶನ್ ಆಪ್ತ ನಾಗರಾಜ್ ಮತ್ತೊಬ್ಬ ಡ್ರೈವರ್ ಲಕ್ಷ್ಮಣ್ ಅನ್ನವನ್ನ ಕರೆದೊಯ್ದು ಮಹಾಜರನ್ನ ಮಾಡಲಾಗ್ತದೆ. ಮೈಸೂರಿನಲ್ಲಿ ಕೆಲ ದಾಖಲೆಗಳನ್ನ ವಶಪಡಿಸಿಕೊಂಡು ತೆರಳಿದ್ದಾರೆ ಪೊಲೀಸರು. ಇನ್ನು ಒಂದ್ ಕಡೆ ದರ್ಶನ್ ಮನೆಯಲ್ಲೂ ಕೂಡ ಮಹಾಜರನ್ನ ಮಾಡಲಾಗ್ತದೆ. ಧನ್ರಾಜ್ ಅನ್ನವನು ಮತ್ತೆ ಪವನ್ ಅನ್ನವನು ಇವರನ್ನು ಕರ್ಕೊಂಡ್ಬಂದು ಸ್ಥಳದ ಮಹಾಜರನ್ನ ಮಾಡಲಾಗ್ತಾ ಇರುವಂಥದ್ದು. ಇವರಿಬ್ಬರ ಬೈಕ್ಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ತುಂಬಾ ಡೀಟೈಲ್ ಆಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೂ ಯಾವುದೇ ಸಾಕ್ಷ್ಯಗಳು ಮಿಸ್ ಆಗಬಾರ್ದು. ಬಿಕಾಸ್ ಅಲ್ಲಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ಡಾಟ್ ಕನೆಕ್ಟ್ ಮಾಡ್ತಾರೆ. ಆ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಯಾವ ಡಾಟು ಮಿಸ್ ಆಗಬಾರ್ದು. ಒಂದ್ ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗಿ ಹೋಗುವಂಥದ್ದಲ್ಲ, ಸೀದಾ ಚೈನ್ ಲಿಂಕ್ ಇರುವಂಥದ್ದನ್ನ ಟ್ರೇಸ್ ಔಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದರ್ಶನ್ ಮನೆಯಲ್ಲಿ ಮಹಾಜರು ಮಾಡಲಾಗ್ತಾ ಇದ್ರೆ, ಮೈಸೂರಿನಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಹಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಗಂಗಾಧರ್, ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಫಸ್ಟ್ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ಗಂಗಾಧರ್, ತನಿಖೆ ತುಂಬಾ ಡೀಟೈಲ್ ಆಗಿ ನಡೀತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಯಾವ ಮಾಹಿತಿನೂ ಕೂಡ ಮಿಸ್ ಆಗದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಅದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಸ್ಥಳ ಮಹಾಜರು ಮಾಡಬೇಕಾದ್ರೂ ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು, ದರ್ಶನ್ ಮನೆಗೂ ಕೂಡ ಆರೋಪಿಗಳನ್ನ ಕರ್ಕೊಂಡು ಹೋದ್ರಲ್ಲ?
ಎಸ್ ಪೃಥ್ವಿರಾಜ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗ ಮಹಜರು ಪ್ರಕ್ರಿಯೆಗಳನ್ನ ಶುರು ಮಾಡಿರುವಂತದ್ದು. ನಿನ್ನೆಯಿಂದಲೂ ಕೂಡ ಬೆಂಗಳೂರು ಮತ್ತೆ ಚಿತ್ರದುರ್ಗ ಆಗಿರ್ಬೋದು ಮತ್ತೆ ಮೈಸೂರು ಭಾಗದಲ್ಲಿ ಈಗ ಏನು ಎಲ್ಲೆಲ್ಲಿ ಉಳ್ಕೊಂಡಿದ್ರು ಇವರು ಮತ್ತೆ ಇವರ ಆರೋಪಿಗಳ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಅಲ್ಲಿ ಈಗ ಒಂದು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಪ್ರಮುಖವಾಗಿ ಅದರಲ್ಲಿ ನಾಗರಾಜು ಮತ್ತೆ ಏನು ದರ್ಶನ್ ಡ್ರೈವರ್ ಆಗಿರುವಂತ ಲಕ್ಷ್ಮಣನ್ನ ಮೈಸೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಬಹಳ ವಿಕೃತಿ ಮತ್ತೆ ವಿಚಿತ್ರವಾಗಿ ವರ್ತನೆ ಮಾಡಿದಂತದ್ದು, ಒಂದು ಕ್ರೂರತೆಯಿಂದ ವರ್ತನೆ ಮಾಡಿದಂತ ಆರೋಪಿ ಧನರಾಜ್ ಮತ್ತೆ ಪವನ್ ಏನಿದ್ದಾನೆ ಮತ್ತೆ ನಂದೀಶ್, ಈ ಮೂವರು ಆರೋಪಿಗಳನ್ನ ಏನು ದರ್ಶನ್ ಮನೆ ಆರನಗರದಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಮಹಜರು ಪ್ರಕ್ರಿಯೆ ಮಾಡಿ 3 ಬೈಕ್ಗಳನ್ನ ಸೀಸ್ ಮಾಡಲಾಯಿತು. ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಹಜರು ಪ್ರಕ್ರಿಯೆ ನಡೆಸಲಾಯಿತು. ಕಾರಣ ಏನಂದ್ರೆ ಅವತ್ತು ಘಟನೆ ಆದಂತಹ ಸಂದರ್ಭದಲ್ಲಿ ಅವತ್ತು ದರ್ಶನ್ ಮನೆಗೆ ಹೋಗಿದ್ದಾರೆ, ಮತ್ತೆ ಇಲ್ಲಿಗೆ ಪಟ್ಟಣಗೆರೆ ಶೆಡ್ಗೆ ಬಂದಿರುವಂತದ್ದು, ಮತ್ತೆ ಅಲ್ಲಿಗೆ ರಿಟರ್ನ್ ಆಗಿರುವಂತದ್ದು. ಕೊಲೆ ಆದ ಬಳಿಕ ಮತ್ತೆ ಕೊಲೆಯ ನಂತರ ಈ ಒಂದು ಕೊಲೆಯ ಹಿಂದೆ ಮುಂದೆ ಬಂದು ಅಲ್ಲಿ ಓಡಾಡಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಇದೆ, ಅವೆಲ್ಲವೂ ಕೂಡ ಪರಿಶೀಲನೆ ಮಾಡಿರುವಂತದ್ದು. ಇದೀಗ ಆ ಆರೋಪಿ ಧನರಾಜ್ ಏನಿದ್ದಾನೆ ಆತ ಈ ಮೆಗ್ಗಾರಲ್ಲಿ ಅಂದ್ರೆ ಮೆಗ್ಗಾರ್ ಒಂದು ಯಂತ್ರದ ಮೂಲಕ ಈ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಗೆ ಏನು ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ಕೊಂಡ್ಬಂದು ಮಹಜರು ಪ್ರಕ್ರಿಯೆ ಮಾಡ್ತಾ ಇರೋದು. ನಾವೀಗ ಪಟ್ಟಣಗೆರೆ ಶೆಡ್ ಬಳಿ ಇದ್ದೇವೆ. ಇಲ್ಲಿ ನೋಡಬಹುದು ಈ ಒಂದು ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಶೆಡ್ ಒಳಗೆ ಏನಿದೆ ಇಲ್ಲಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡುವಂತದ್ದು ಈಗ ನೋಡಬಹುದು, ಜೀಪ್ ಕಾಣಿಸ್ತಾ ಇರುವಂತದ್ದು. ಜೀಪ್ ಅಲ್ಲಿ ಈಗ ಪೊಲೀಸ್ ಅಧಿಕಾರಿ ಅವನ ಪವನ್ ಮತ್ತೆ ಆರೋಪಿ ಧನರಾಜ್ ಏನಿದ್ದಾನೆ ಮತ್ತೆ ನಂದೀಶ್, ಈ ಮೂರು ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು. ಇವರೆಲ್ಲರೂ ಕೂಡ ತುಂಬಾ ಕ್ರೂಯಲ್ ಆಗಿ ಅವ್ರ ಮೇಲೆ ವರ್ತನೆ ಮಾಡಿರುವಂತದ್ದು. ಆದ್ರೆ ಧನರಾಜ್ ಮತ್ತೆ ನಂದೀಶ್ ಆತನಿಗೆ ಮೆಗ್ಗಾರ್ ಒಂದು ಮಿಷನ್ ಅನ್ನ ಬಳಸಿ ಏನೊಂದು ಕರೆಂಟ್ ಶಾಕ್ ಕೊಡುವ ಮೂಲಕವಾಗಿ ಒಂದು ಆತ ಹಲ್ಲೆಯನ್ನ ಮಾಡುವಂತದ್ದು ಬೇರೆಯವರಾದ್ರೆ ಇವರು ಕರೆಂಟ್ ಶಾಕ್ ಕೊಟ್ಟು ವಿಚಿತ್ರವಾಗಿ ವಿಕೃತವನ್ನ ಮೆರಿತಾ ಇದ್ರು. ಜೊತೆಗೆ ಅಲ್ಲಿ ಕಾಣಿಸ್ತಾ ಇರುವಂತಹ ಬಿಲ್ಡಿಂಗ್ ವೈಟ್ ಹೌಸ್ ಏನಿದೆ, ಆ ವೈಟ್ ಹೌಸ್ ನ ಹಿಂಬಾಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅವರು ಟಾರ್ಚರ್ ಕೊಟ್ಟಿರುವಂತ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಆ ಬಸ್ಗಳೇನು ಕಾಣಿಸ್ತಾ ಇದಾವೆ ವಿಸ್ತೀರ್ಣದಲ್ಲಿರುವ ಸುಮಾರು ಸಾಕಷ್ಟು ಬಸ್ಗಳನ್ನ ನಿಲ್ಲಿಸಲಾಗಿದೆ. ಆ ಬಸ್ಗಳ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಮರಗಳ ಕೆಳಬದಿಯಲ್ಲಿ ಈಗ ಆತರನ್ನ ಇಬ್ಬರನ್ನು ಕರ್ಕೊಂಡೋಗಿ ಈಗ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಸೆರೆ ಆಗಿದೆ ಇವರು ಹೊಡೆದಿರುವಂತದ್ದೆಲ್ಲವನ್ನೂ ಕೂಡ ಅಂತನೂ ಕೂಡ ಹೇಳಲಾಗ್ತಾ ಇದೆಯಲ್ಲ. ಅಂದ್ರೆ ಆ ಶೆಡ್ ಒಳಗಡೆ ಓಪನ್ ಆಗಿ ಹೊಡೆದಿರುವಂತದ್ದ ಅಥವಾ ಯಾವ್ದಾದ್ರು ಮನೆ ಒಳಗಡೆ ಹೊಡೆದಿರುವಂತದ್ದ ಆ ದೃಶ್ಯಾವಳಿಗಳು ಕೂಡ ಇದ್ದಾವ ಅಂತ? ಎಸ್ ಪೃಥ್ವಿರಾಜ್, ಪ್ರಮುಖವಾಗಿ ನೀವು ನೋಡೋದಾದ್ರೆ ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ ಈ ಶೆಡ್ ಇದೆ. ಒಂದು ಕಡೆ ಅಲ್ಲಿ ವೈಟ್ ಹೌಸ್ ಕಾಣಿಸ್ತಾ ಇದೆ, ವೈಟ್ ಹೌಸ್ ಅಲ್ಲಿ ಹೊರಗಡೆನೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳಿದೆ. ಆದ್ರೆ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ಏನಿದೆ ಅದೆಲ್ಲವೂ ಕೂಡ ಬಯಲಲ್ಲಿ, ಅಂದ್ರೆ ಏನು ಬಸ್ಗಳ ಕಾಣಿಸ್ತಾ ಇದೆ ಆತರ ಖಾಲಿ ಒಂದು ಸ್ಥಳದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಈ ಒಂದು ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ, ಚೇಲ್ ಮೇಲೆ ಕುಳಿಸಿ ಅಂತೇಳಿ. ಮತ್ತೆ ನೀವು ನೋಡಬಹುದು ಒಂದೊಂದು ಕಮರದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಯಾವ ರೀತಿ ಅಳವಡಿಸಿರ್ತಾರೆ ಅಂತಂದ್ರೆ ಅಲ್ಲಿ ಕಬ್ಬಿಣದ ಸಲಾಕೆಗಳೇನಿರುತ್ತೆ, ಕಬ್ಬಿಣದ ಸಲಾಕೆಗಳ ಒಂದು ಆಧಾರಿತವಾಗಿ ಅಲ್ಲಿ ಕುಳಿಸ್ಕೊಂಡು ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನ ನೋಡ್ತಾ ಇದ್ರೆ ಸಂಪೂರ್ಣವಾಗಿ HD ಕ್ವಾಲಿಟಿಯ ಸಿಸಿ ಕ್ಯಾಮೆರಾಗಳನ್ನ ಅಲ್ಲಿ ಸುಮಾರು ಸುತ್ತಲೂ ಕೂಡ ಅಂದ್ರೆ ಈ ಪ್ರಾಪರ್ಟಿ ಏನಿದೆ ಪ್ರಾಪರ್ಟಿಯ ಸುತ್ತಲೂ ಕೂಡ ಸಿಸಿ ಕ್ಯಾಮೆರಾಗಳಿದೆ. ಅವೆಲ್ಲವೂ ಕೂಡ ಅದು ಕಂಟ್ರೋಲ್ ನಲ್ಲಿ ಇರುವಂತದ್ದು. ಅದು ಸಿಸಿಟಿವಿ DVR ಸಮೇತ ಮಾಡ್ಕೊಂಡಿದ್ದಾರೆ. ಈ ಒಂದು ಸಾಕ್ಷ್ಯ ಟೆಕ್ನಿಕಲ್ ಸಾಕ್ಷ್ಯ ಇದೆ, ಇದು ಐ ವಿಟ್ನೆಸ್ ಆಗಿರುವಂತದ್ದು ಈ ಒಂದು ಕೇಸಲ್ಲಿ. ಹೀಗಾಗಿ ಪ್ರಮುಖವಾಗಿ ಈ ಒಂದು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿಕೊಂಡೇ ದರ್ಶನ್ ಅನ್ನ ಬಂಧನ ಮಾಡಿರುವಂತದ್ದು ಮೈಸೂರಲ್ಲಿ. ಮತ್ತೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ವಿಡಿಯೋಗಳಾದಂತಹ ಬಳಿಕ ಗೊತ್ತಾಯಿತು ದರ್ಶನ್ ಇಷ್ಟೊಂದು ಕ್ರೂರತೆಯಿಂದ ವರ್ತನೆ ಮಾಡಿರುವಂತದ್ದು ಮತ್ತೆ ಅವರ ಟೀಮ್ ವರ್ತನೆ ಮಾಡಿರುವಂತದ್ದು ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ಮತ್ತೆ ಸಿಸಿಟಿವಿಲಿ ಸೆರೆಯಾದಂತಹ ದೃಶ್ಯಗಳನ್ನು ಆಧರಿಸಿಕೊಂಡೇ ಅವರು ಈ ಎಲ್ಲೋ ಪ್ರಕರಣಗಳೆಲ್ಲ ಬೆನ್ನು ಬಿದ್ದಿರುವಂತದ್ದು. ಸದ್ಯ ಈಗ ಧನರಾಜ್ ಮತ್ತೆ ಪವನ್ ಅನ್ನ ಕರ್ಕೊಂಡ್ಬಂದು ಒಳಗಡೆ ನಂದೀಶನ ಕರ್ಕೊಂಡ್ಬಂದು ಎಲ್ಲ ಕೂಡ ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಬಹುತೇಕ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಹಜರು ಪ್ರಕ್ರಿಯೆ ಮುಗಿಸಿಕೊಂಡು ನಂತರ ಅಲ್ಲಿಗೆ ಅಂದ್ರೆ AP ನಗರ ಸ್ಟೇಷನ್ಗೆ ಕರ್ಕೊಂಡು ಹೋಗಲಿದ್ದಾರೆ. ಓಕೆ, ಗಂಗಾಧರಿನ ಮೈಸೂರಿಗೆ ಹೋಗೋಣ. ಅಲ್ಲಿ ಯಾವ ರೀತಿಯಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆನಂದ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಡಿಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಬರಲಾಗಿತ್ತು ದರ್ಶನ್ನ ಅನಧಿಕೃತ ಮ್ಯಾನೇಜರ್ ಆಗಿರುವಂತ ನಾಗರಾಜ, ಮತ್ತೊಬ್ಬ ಡ್ರೈವರ್ ಆಗಿರುವಂತ ಲಕ್ಷ್ಮಣನ್ನ. ಯಾವ ರೀತಿಯಾಗಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತು, ಹಾಗೆ ಕೆಲವೊಂದು ವಸ್ತುಗಳನ್ನ ಕೂಡ ವಶಪಡಿಸಿಕೊಂಡ್ರು ಅಂತ ಹೇಳಲಾಗ್ತಾ ಇದೆಯಲ್ಲ, ಅದೇನು ಅಂತ ಏನಾದ್ರು ಮಾಹಿತಿ ಇದೆಯಾ? ಪೃಥ್ವಿರಾಜ್, ಏನು ಮೈಸೂರಿನ ರಾಡಿಸನ್ ಬ್ಲೂನಲ್ಲಿ ಜೂನ್ 9ರಂದು ದರ್ಶನ್ ತಂಗಿದ್ರು ಅನ್ನುವಂಥದ್ದು, ಆ ಹಿನ್ನೆಲೆಯಲ್ಲಿ ಇಂದು ಮೈಸೂರಿಗೆ ಏನು ದರ್ಶನ್ ಅವರ ಅನಧಿಕೃತ ಮ್ಯಾನೇಜರ್ ಆಗಿರುವಂಥ ನಾಗರಾಜ್ ಅಲಿಯಾಸ್ ನಾಗ ಹಾಗೂ ದರ್ಶನ್ ಅವರ ಡ್ರೈವರ್ ಆದಂಥ ಲಕ್ಷ್ಮಣ್ ಅವರನ್ನ ಬೆಂಗಳೂರಿನಿಂದ ಮೈಸೂರಿಗೆ ಕರೆತಂದು ಪೊಲೀಸರು ಮಹಜರನ್ನ ಮಾಡಿರ್ತಕ್ಕಂಥದ್ದು. ಅಂತ ಅಂದರೆ ಏನು ಇಲ್ಲಿ ಜೂನ್ 9ರಂದು ಲಕ್ಷ್ಮಣ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಅವರು ದರ್ಶನ್ ಜೊತೆಯಲ್ಲೇ ಇರ್ತಾರೆ. ಹಾಗೂ ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವರು ಮಾತುಕತೆ ನಡೆಸಿದ್ದಾರೆ ಹಾಗೂ ಕೊಲೆಯ ವಿಚಾರವಾಗಿ
ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಆಧರಿಸಿ ಪೊಲೀಸರು ಇಲ್ಲಿ ಮೈಸೂರಿನಲ್ಲಿ ಹಾಜರು ಮಾಡಿರುವಂಥದ್ದು. ಅಲ್ಲದೆ ಏನು ಅವತ್ತು ದರ್ಶನ್ ತೆಗೆದಂತಹ ರೂಮ್ ಇರ್ಬೋದು, ಪ್ರತಿಯೊಂದು ಜಾಗವನ್ನು ಕೂಡ ಪೊಲೀಸರು ಇಂಚಿಂಚು ಬಿಡದೆ ಎಲ್ಲವನ್ನ ಪರಿಶೀಲನೆ ಮಾಡಿ ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನ ಕಲೆ ಹಾಕಿರುವಂಥದ್ದು. ಅಲ್ಲದೆ ಏನು ದರ್ಶನ್ ಓಡಾಡಿದಂತಹ ಜಾಗಗಳ CCTV ಹಾಗೂ ಆ ಡಿಸ್ಕ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕೆಲವೊಂದು ಅಂದರೆ ದರ್ಶನ್ ತಂಗಿದ್ದಂತಹ ರೂಮಿನ ಒಳಗಡೆ ಏನೆಲ್ಲ ಅಂತಂದರೆ ಅವರು ಯೂಸ್ ಮಾಡಿದಂಥ ಬೆಡ್ ಆಗಿರ್ಬೋದು, ಅಲ್ಲಿ ಏನಾದರೂ ಯಾವುದಾದ್ರು ಕಲೆಗಳು ಇರುವಂಥದ್ದು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಅಲ್ಲದೆ ಏನು 12 ಗಂಟೆ ಸುಮಾರಿಗೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಂತಹ ಆರೋಪಿಗಳನ್ನ ಕರೆದುಕೊಂಡು ಬಂದಂತಹ ಪೊಲೀಸರು ಸುಮಾರು 2 ಗಂಟೆಗಳ ಕಾಲ ತಪಾಸಣೆಯನ್ನ ನಡೆಸಿ ಅಂದರೆ ಹಾಜರನ್ನ ಮಾಡಿ ಇದೀಗ ಬೆಂಗಳೂರಿಗೆ ವಾಪಸ್ ಕರೆದುಕೊಂಡು ಹೋಗಿರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್. ಹಾಗೆ ಗಂಗಾಧರ್, ನಿಮ್ಮೆಲ್ಲ ಸಂಪೂರ್ಣವಾದಂಥ ಮಾಹಿತಿಗಾಗಿ. ಇನ್ನು ರೇಣುಕಾ ಸ್ವಾಮಿಯನ್ನ ಹೀನವಾಗಿ ಕೊಲೆಯನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಇವತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದ ಕೇಸ್ ಬೆಳಕಿಗೆ ಬಂದಿದೆ. ಒಟ್ಟು 17 ಜನರ ಬಂಧನ ಮಾಡಿ ಸಮರ್ಪಕ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟ್ಗೆ ಸಮರ್ಪಕ ಸಾಕ್ಷ್ಯವನ್ನ ಒದಗಿಸಿ ಶಿಕ್ಷೆಯನ್ನ ಕೊಡಿಸ್ತೀವಿ ನಾವು ಅಂತ ಹೇಳಿದ್ರು. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂಥ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ. ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಗುರುವಾರದವರೆಗೆ ಅವರಿಗೆ ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರ ಕೂಲಂಕುಷವಾದಂತಹ ತನಿಖೆ ನಡೀತಾ ಇದೆ. ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾತವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ರೆ, ಸ್ವಲ್ಪ ನಿರ್ಲಕ್ಷ್ಯತನವೂ ಆಗಿದ್ರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು. ಅದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ, ಮೃತ ವ್ಯಕ್ತಿ ಏನಿದ್ದಾನೆ, ಇದೊಂದು ಅತ್ಯಂತ ಹೀನ ಹಾಗೂ ಹೇಯ ಕೃತ್ಯ. ಬಹಳ ಒಂದು ದೌರ್ಜನ್ಯಪೂರ್ವಕವಾಗಿ ಕೃತ್ಯವನ್ನು ಮಾಡಲಾಗಿದೆ. ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡಿಕೊಳ್ಬೇಕಾಗ್ತದೆ. ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದು ವಿಚಾರಣೆಗೆ ಬಂದಾಗ ಸಮರ್ಪಕವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಒಂದಿಗೆ ಸಹಕಾರ ಇದ್ದರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ, ಎರಡನೇದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ. ದರ್ಶನ್ ಬಂಧನದ ಬಗ್ಗೆ ಮೌನ ಮುರಿದ ನಟಿ ರಚಿತಾ ರಾಮ್ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ನಂಬಲು ಕಷ್ಟ ಆಗ್ತಾ ಇದೆ. ಸತ್ಯ ಏನಿದ್ರೂ ಕೂಡ ತನಿಖೆಯಿಂದ ಹೊರಬರಲಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಚಿತ್ರರಂಗದಿಂದ ಒಬ್ಬೊಬ್ಬರೇ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಯಾಕೆ ಸೈಲೆಂಟ್ ಆಗಿರೋದು? ಏನಾದರೂ ರಿಯಾಕ್ಷನ್ ಕೊಡಬೇಕಲ್ವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಂದ್ರೆ ಒಬ್ಬ ದೊಡ್ಡ ನಟ ಅರೆಸ್ಟ್ ಆಗಿರೋದು, ಅವ್ರ ಜೊತೆ ಇದ್ದಂಥವ್ರು, ಅವರನ್ನು ನೋಡಿದಂಥವ್ರು ಏನಾದರೂ ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ರಚಿತಾ ರಾಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೋಸ್ಟ್ ಮುಖಾಂತರ. ರೇಣುಕಾ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಕಾನೂನಾತ್ಮಕವಾಗಿ ಈ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿ ಅಂತ ರಚಿತಾ ರಾಮ್ ಪೋಸ್ಟ್ ಅನ್ನ ಮಾಡಿರೋದ್ರ ಜೊತೆಗೆ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಾನೂ ಕೂಡ ಹೇಳಿದ್ದಾರೆ. ಸತ್ಯ ಏನಿದ್ರು ಕೂಡ ತನಿಖೆಯಿಂದ ಹೊರಬರಲಿ ಅಂತ ಪೋಸ್ಟ್ ಮಾಡಿದ್ದಾರೆ ರಚಿತಾ ರಾಮ್. ರಚಿತಾ ರಾಮ್ ದರ್ಶನ್ ಜೊತೆ ಒಂದು 2-3 ಮೂವಿಲಿ ನಟಿಸಿದ್ದಾರೆ. ಸೊ ಹೀಗಾಗಿ ಅವರ ಒಂದು ರಿಯಾಕ್ಷನ್ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ನಿರೀಕ್ಷೆ ಕೂಡ ಇತ್ತು, ಏನಂತ ರಿಯಾಕ್ಟ್ ಮಾಡ್ತಾರೆ, ಏನಂತ ಪೋಸ್ಟ್ ಹಾಕ್ತಾರೆ ಅಂತ. ಯಾಕೆಂದರೆ ಕೆಲವರು ಮಾತನಾಡ್ತಾ ಇಲ್ಲ, ಮಾತನಾಡುವಂತಹ ಧೈರ್ಯ ತೋರಿಸ್ತಾ ಇಲ್ಲ ಅಂತ ಅನ್ಕೋಬೇಕು, ಏನೋ ಗೊತ್ತಿಲ್ಲ. ಆದರೆ ಪೋಸ್ಟ್ ಮುಖಾಂತರನಾದರೂ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೋಸ್ಟ್ ಹಾಕುವ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ರಿಯಾಕ್ಷನ್ ಇದು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ರಚಿತಾ ರಾಮ್ ಕೂಡ ಅಷ್ಟೇ. ಹಿಂದೆ ನಾವು ಗಮನಿಸಿದ್ವಿ, ಸುದೀಪ್ ಅವ್ರ ರಿಯಾಕ್ಷನ್ ಕೊಟ್ಟರು. ಸುದೀಪ್ ಅವ್ರ ರಿಯಾಕ್ಷನ್ ಕೊಟ್ಟ ಬಳಿಕ ಉಪೇಂದ್ರ ಅವರು ಕೊಟ್ಟರು. ಸುದೀಪ್ ಅವ್ರ ರಿಯಾಕ್ಷನ್ ಕೊಡ್ಲಿಕ್ಕೂ ಮುಂಚೆ ರಮ್ಯಾ ಅವರು ಕೂಡ ಮಾತನಾಡಿದ್ರು. ಅಂದರೆ ಅವರು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ರೀಪೋಸ್ಟ್ ಮಾಡ್ತಾ ಇದ್ರು.
ಯಾರಾದರೂ ಒಂದು ಪೋಸ್ಟ್ ಅನ್ನು ಹಾಕಿದಂಥ ಸಂದರ್ಭದಲ್ಲಿ ಈ ಒಂದು ತನಿಖೆಯಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ರೀಪೋಸ್ಟ್ ಮಾಡ್ತಾ ಇದ್ರು. ಈಗ ರಚಿತಾ ರಾಮ್ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.